ಆತ್ಮೀಯ ವಿದ್ಯಾರ್ಥಿಗಳೇ, 6 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ 3 ಕಾನ್ಸೆಪ್ಟ್ಗಳು ವಿಡಿಯೋ ಆಗಿದೆ. ಮತ್ತೆ 12 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿದ್ದೆ. ಇಂದಿನ ವಿಡಿಯೋದಲ್ಲಿ ಇಶ್ಯೂ ಆಫ್ ಶೇರ್, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಈ ಒಂದು ಚಾಪ್ಟರ್ ಇಂದ ಇಶ್ಯೂ ಆಫ್ ಶೇರ್ ಜರ್ನಲ್ ಎಂಟ್ರೀಸ್ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಸೊ ಈ ಪ್ರಶ್ನೆಗೆ ಯಾವ ರೀತಿ ಆನ್ಸರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ಇಶ್ಯೂ ಆಫ್ ಶೇರ್ಗೆ ತುಂಬಾ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ನೀವು ಸ್ಕೋರ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಜರ್ನಲ್ ಎಂಟ್ರೀಸು, ಈ ಜರ್ನಲ್ ಎಂಟ್ರೀಸ್ ನ ನೀವು ಈಗ ಸದ್ಯದ ಮಟ್ಟಿಗೆ ಬೈ ಹಾರ್ಟ್ ಮಾಡ್ಕೋಬೇಕು. ಒಟ್ಟು 9 ಜರ್ನಲ್ ಎಂಟ್ರಿಗಳನ್ನ ನೀವು ಬೈ ಹಾರ್ಟ್ ಮಾಡ್ಕೋಬೇಕು. ಅದರಲ್ಲಿ 6 ಜರ್ನಲ್ ಎಂಟ್ರಿಗಳು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಪೇಜ್ ಅಲ್ಲಿ ಉಳಿದ 3 ಜರ್ನಲ್ ಎಂಟ್ರಿಗಳನ್ನ ಬರೀತೀನಿ. ಈಗ ಈ ಜರ್ನಲ್ ಎಂಟ್ರಿಗಳನ್ನ ಬೈ ಹಾರ್ಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಈ ಜರ್ನಲ್ ಎಂಟ್ರಿಗಳನ್ನ ಬರ್ಕೊಳ್ಳಿ, ಮತ್ತೆ ಒಂದು 5-6 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಈ ಜರ್ನಲ್ ಎಂಟ್ರಿಗಳು ಬಂದ್ರೆ ನಿಮ್ಗೆ ಸೊ ಈಸಿಯಾಗಿ 12 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೋದು. ಮೊದಲನೇ ಜರ್ನಲ್ ಎಂಟ್ರಿ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರುತ್ತೆ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಎರಡನೇ ಜರ್ನಲ್ ಎಂಟ್ರಿ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಅದಕ್ಕೆ ಜರ್ನಲ್ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಮೂರನೇ ಜರ್ನಲ್ ಎಂಟ್ರಿ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರುತ್ತೆ. ಅದಕ್ಕೆ ಜರ್ನಲ್ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ನಾಲ್ಕನೇ ಜರ್ನಲ್ ಎಂಟ್ರಿ ಅಲಾಟ್ಮೆಂಟ್ ಮನಿ ರಿಸೀವ್ಡ್ಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಐದನೇ ಜರ್ನಲ್ ಎಂಟ್ರಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ಬರುತ್ತೆ. ಅದಕ್ಕೆ ಜರ್ನಲ್ ಎಂಟ್ರಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಆರನೇ ಜರ್ನಲ್ ಎಂಟ್ರಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಸೊ ಇದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಮತ್ತೆ ಇನ್ನು ಉಳಿದ 3 ಜರ್ನಲ್ ಎಂಟ್ರಿಗಳು. ಸೊ ಇದಿಷ್ಟು ಇಶ್ಯೂ ಪ್ರೋಸೆಸ್ಗೆ 6 ಜರ್ನಲ್ ಎಂಟ್ರಿ. ಫಾರ್ ಫ್ಯೂಚರ್ ಅಂತ ಬರುತ್ತೆ, ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಅಂತ. ಆ ಫಾರ್ ಫ್ಯೂಚರ್ಗೆ ಉಳಿದ 3 ಜರ್ನಲ್ ಎಂಟ್ರಿಗಳು. ಈ ಜರ್ನಲ್ ಎಂಟ್ರಿಯನ್ನ ನೋಡಿ, ಈ ಜರ್ನಲ್ ಎಂಟ್ರಿನ ಬರ್ಕೊಳ್ಳಿ. ಒಟ್ಟು 9 ಜರ್ನಲ್ ಎಂಟ್ರಿಗಳು ನೀವು ಕಲ್ತರೆ ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಫಾರ್ ಫ್ಯೂಚರ್ಗೆ ಶೇರ್ ಕ್ಯಾಪಿಟಲ್ ಡೆಬಿಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ನೆಕ್ಸ್ಟ್ ಫಾರ್ ಫ್ಯೂಚರ್ ಶೇರ್ ರೀ ಇಶ್ಯೂ ಅಂತ ಬರುತ್ತೆ. ಇದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಲಾಸ್ಟ್ ಜರ್ನಲ್ ಎಂಟ್ರಿ ಫಾರ್ ಫ್ಯೂಚರ್ ಅಕೌಂಟ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಅದಕ್ಕೆ ಜರ್ನಲ್ ಎಂಟ್ರಿ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಈ ಒಟ್ಟು 9 ಜರ್ನಲ್ ಎಂಟ್ರಿಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಈಗ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ 2 ತರ ಕೊಡ್ಬೋದು. ಒಂದು ಶೇರ್ ಇಶ್ಯೂಡ್ ಅಟ್ ಪಾರ್ ಅಂತ ಕೊಡ್ಬೋದು, ಅಥವಾ ಶೇರ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಕೊಡ್ಬೋದು. ನಾನು 2 ತರದ ಲೆಕ್ಕ ನಿಮ್ಗೆ ಮಾಡಿ ಹಾಕ್ತೀನಿ. ಈಗ ನೀವು ನೋಡಿದ್ದು ಶೇರ್ ಇಶ್ಯೂಡ್ ಅಟ್ ಪಾರ್. ಒಂದು ವೇಳೆ ಶೇರ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಕೊಟ್ರೆ ಸೊ ಸ್ವಲ್ಪ ಚೇಂಜಸ್ ಆಗುತ್ತೆ. ಮೂರನೇ ಜರ್ನಲ್ ಎಂಟ್ರಿ ಅಲಾಟ್ಮೆಂಟ್ ಮನಿ ಡ್ಯೂ ಇದೆಯಲ್ಲ, ಅಲ್ಲಿ ಇನ್ನೊಂದು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಕ್ರೆಡಿಟ್ ಆಗುತ್ತೆ. ನೋಡಿ ಇಲ್ಲಿ ಬರಿತಾ ಇದ್ದೀನಿ, ಟು ಸೆಕ್ಯೂರಿಟಿ ಪ್ರೀಮಿಯಂ. ಈ ಸೆಕ್ಯೂರಿಟಿ ಪ್ರೀಮಿಯಂ ಯಾವಾಗ ಬರೋದು? ಶೇರ್ ಇಶ್ಯೂಡ್ ಅಟ್ ಪ್ರೀಮಿಯಂ ಕೊಟ್ರೆ. ಶೇರ್ ಇಶ್ಯೂಡ್ ಅಟ್ ಪಾರ್ ಮತ್ತು ಶೇರ್ ಇಶ್ಯೂಡ್ ಅಟ್ ಪ್ರೀಮಿಯಂ ಏನು ಅಂತ ಹೇಳ್ತೀನಿ. ಮುಂದೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಎರಡಕ್ಕೂ ಮೀನಿಂಗ್ ಹೇಳ್ತೀನಿ, ಮತ್ತೆ ಯಾವ ರೀತಿ ಕಂಡುಹಿಡಿಯೋದು ಅಂತಾನು ಹೇಳ್ತೀನಿ. ಈಗ ಶೇರ್ ಇಶ್ಯೂಡ್ ಅಟ್ ಪಾರ್ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಸೊ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ನೋಡಿ, ಇದು ಶೇರ್ ಇಶ್ಯೂಡ್ ಅಟ್ ಪಾರ್. ಶೇರ್ ಇಶ್ಯೂಡ್ ಅಟ್ ಪಾರ್ ಅಂದ್ರೆ ಇಲ್ಲಿ ನೋಡಿ, ABC ಕಂಪನಿ ಏನ್ ಮಾಡ್ತಾ ಇದೆ? ABC ಕಂಪನಿ ಇಶ್ಯೂಡ್ 1000 ಈಕ್ವಿಟಿ ಶೇರ್ಸ್, 1000 ಈಕ್ವಿಟಿ ಶೇರುಗಳನ್ನ ಇಶ್ಯೂ ಮಾಡ್ತಾ ಇದೆ. ಒಂದು ಶೇರಿನ ಬೆಲೆ ಎಷ್ಟು? 100 ರೂಪಾಯಿ. ಇದನ್ನ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ, ಮುಖ ಬೆಲೆ 100 ರೂಪಾಯಿ. ದ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋಸ್. ಈ ಅಮೌಂಟ್ ಅನ್ನ ಈ ರೀತಿ ಕಲೆಕ್ಟ್ ಮಾಡ್ತಾ ಇದೆ, ಅಂದ್ರೆ 100 ರೂಪಾಯಿನ ಈ ರೀತಿ ಕಲೆಕ್ಟ್ ಮಾಡ್ತಾ ಇದೆ. ಅಪ್ಲಿಕೇಶನ್ ಅಲ್ಲಿ 20 ರೂಪೀಸ್, ಅಲಾಟ್ಮೆಂಟ್ ಅಲ್ಲಿ 50 ರೂಪೀಸ್, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 30 ರೂಪೀಸ್. ನೋಡಿ, ಈ 3 ಸ್ಟೇಜ್ ಅಮೌಂಟ್ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 20 + 50 70, 70 + 30 100 ರೂಪೀಸ್. ಶೇರಿನ ಬೆಲೆ 100 ರೂಪಾಯಿ, ಕಲೆಕ್ಟ್ ಮಾಡ್ತಾ ಇರೋದು ಕೂಡ 100 ರೂಪಾಯಿ. ಶೇರಿನ ಮುಖ ಬೆಲೆ ಎಷ್ಟಿದೆಯೋ ಅದೇ ರೇಟ್ಗೆ ಶೇರ್ ಅನ್ನ ಮಾರಾಟ ಮಾಡಿದ್ರೆ ಅದನ್ನ ಶೇರ್ ಇಶ್ಯೂಡ್ ಅಟ್ ಪಾರ್ ಅಂತ ಕರಿತೀವಿ. ನೆಕ್ಸ್ಟ್, ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್. ಎಲ್ಲ ಷೇರುಗಳು ಸಬ್ಸ್ಕ್ರೈಬ್ ಆಯಿತು. ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ 200 ಶೇರ್ಸ್ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಎಲ್ಲ ದುಡ್ಡು ಬಂತು, ಆದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 200 ಶೇರ್ಸ್ ದುಡ್ಡು ಬಂದಿಲ್ಲ. ದೀಸ್ ಶೇರ್ಸ್ ವರ್ ಫಾರ್ಫಿಟೆಡ್ ಅಂಡ್ ರೀಇಶ್ಯೂಡ್ ಅಟ್ ₹80. ಈ 200 ಷೇರುಗಳನ್ನ ಕ್ಯಾನ್ಸಲ್ ಮಾಡಿದ್ರು, ಮತ್ತೆ ಬೇರೆಯವರಿಗೆ ರೀಇಶ್ಯೂ ಮಾಡಿದ್ದಾರೆ, ಮರು ಮಾರಾಟ ಮಾಡಿದ್ದಾರೆ. ಸೊ ಪಾಸ್ ಜರ್ನಲ್ ಎಂಟ್ರೀಸ್ ಈ ತರ ಲೆಕ್ಕ ಕೊಡ್ತಾರೆ. ನೋಡಿ,
ಇಲ್ಲಿ ಫಸ್ಟ್ 6 ಜರ್ನಲ್ ಎಂಟ್ರಿ ನಾನು ಬರ್ದಿದ್ನಲ್ವಾ, ಪ್ರತಿ ಸ್ಟೇಜ್ಗೆ ಇಲ್ಲಿ 3 ಸ್ಟೇಜ್ ಇದೆ, ಪ್ರತಿ ಸ್ಟೇಜ್ಗೆ 2 ಜರ್ನಲ್ ಎಂಟ್ರಿ. ಮೊದಲ 2 ಜರ್ನಲ್ ಎಂಟ್ರಿ ಅಪ್ಲಿಕೇಶನ್ದು, ನಂತರ 2 ಜರ್ನಲ್ ಎಂಟ್ರಿ ಅಂದ್ರೆ 3-4ನೇ ಜರ್ನಲ್ ಎಂಟ್ರಿ ಅಲಾಟ್ಮೆಂಟ್ದು, 5-6ನೇ ಜರ್ನಲ್ ಎಂಟ್ರಿ ಫಸ್ಟ್ ಅಂಡ್ ಫೈನಲ್ ಕಾಲ್. ಇದು ಇಶ್ಯೂ ಪ್ರೋಸೆಸ್ಗೆ ಫಸ್ಟ್ 6 ಜರ್ನಲ್ ಎಂಟ್ರಿ ಈ 3 ಸ್ಟೇಜ್ ಇದೆಯಲ್ವಾ, ಈ 3 ಸ್ಟೇಜ್ಗೆ ಸಂಬಂಧಪಟ್ಟಿದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಮಾಡೋಣ ನೋಡಿ. ಪ್ರಾಬ್ಲಮ್ ತುಂಬಾ ಈಸಿ. ನಾನು ಆಗ್ಲೇ ಹೇಳ್ದಾಗೆ ನೀವು ಜರ್ನಲ್ ಎಂಟ್ರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ 100 ಮಾರ್ಕ್ಸ್ ನಿಮ್ಗೆ ಬಂದ್ಬಿಡುತ್ತೆ. ಈಗ ನೋಡಿ, ನಿಮ್ಗೆ ಏನು ಜರ್ನಲ್ ಎಂಟ್ರಿ ನಾನು ಬರ್ದಿದ್ನೋ ಅದೇ ಜರ್ನಲ್ ಎಂಟ್ರಿ ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಒಟ್ಟು ಇಲ್ಲಿ ನೋಡಿ 9 ಜರ್ನಲ್ ಎಂಟ್ರಿಗಳನ್ನ ನಾನು ಬರ್ಕೊಂಡಿದ್ದೀನಿ. ಈ ಜರ್ನಲ್ ಎಂಟ್ರಿಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಈ ತರ ಜರ್ನಲ್ ಎಂಟ್ರಿ ಬರ್ಕೊಂಡ್ರೆ ಇಲ್ಲಿ ಅಮೌಂಟ್ ಫಿಲ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಸೊ ಫಾರ್ಮೇಟ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ABC ಕಂಪನಿ. ನೋಡಿ, ಡೇಟ್, ಪರ್ಟಿಕ್ಯುಲರ್, ಡೆಬಿಟ್, ಕ್ರೆಡಿಟ್. ಸೊ ಇದು ಫಾರ್ಮೇಟ್ ಇರುತ್ತೆ. ಸೊ ಇಲ್ಲಿ ಈ ಕಾಲಮ್ ಅಲ್ಲಿ ಏನ್ ಬರಿತೀವಿ ಅಂದ್ರೆ LF ಅಂತ ಬರಿತೀವಿ. LF ಅಂದ್ರೆ ಲೆಡ್ಜರ್ ಫೋಲಿಯೋ. ಓಕೆ, ಸೊ ಇದೇನು ಮ್ಯಾಂಡೇಟರಿ ಏನಿಲ್ಲ, ನೀವು ಬಿಟ್ಟರು ಕೂಡ ಪ್ರಾಬ್ಲಮ್ ಏನಿಲ್ಲ. ಸೊ ಡೇಟು, ಪರ್ಟಿಕ್ಯುಲರು, ಡೆಬಿಟ್, ಕ್ರೆಡಿಟ್ ಈ ಕಾಲಮ್ಗಳು ಇಂಪಾರ್ಟೆಂಟ್. ಇದು ಲೆಡ್ಜರ್ ಫೋಲಿಯೋ ಕಾಲಮ್. ಈಗ ಇಲ್ಲಿ ಅಮೌಂಟ್ ಫಿಲ್ ಮಾಡೋದು ಯಾವ ತರ ಅಂತ ನೋಡೋಣ. ಇಲ್ಲಿ ನಾನು ಹೇಳಿದೆ ಈ 2 ಜರ್ನಲ್ ಎಂಟ್ರಿ ಅಪ್ಲಿಕೇಶನ್ ಸ್ಟೇಜ್ದು, ಈ 2 ಜರ್ನಲ್ ಎಂಟ್ರಿ ಅಲಾಟ್ಮೆಂಟ್ ಸ್ಟೇಜ್ದು, ಮತ್ತೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಈ 2 ಜರ್ನಲ್ ಎಂಟ್ರಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಸ್ಟೇಜ್ದು. ಒಟ್ಟು 6 ಜರ್ನಲ್ ಎಂಟ್ರಿ. ಮೊದಲ 6 ಜರ್ನಲ್ ಎಂಟ್ರಿ ಇಶ್ಯೂ ಪ್ರೋಸೆಸ್ದು. ಈಗ ಫಸ್ಟ್ ಇಶ್ಯೂ ಪ್ರೋಸೆಸ್ದು 6 ಜರ್ನಲ್ ಎಂಟ್ರಿ ಯಾವ ತರ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಅಮೌಂಟ್ ಫಿಲ್ ಮಾಡೋದು ತುಂಬಾ ಈಸಿ. ಮೊದಲನೇ ಜರ್ನಲ್ ಎಂಟ್ರಿ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಬ್ಯಾಂಕ್ ಅಕೌಂಟ್ ಡೆಬಿಟ್, ಶೇರ್ ಅಪ್ಲಿಕೇಶನ್. ಇಲ್ಲಿ ಯಾವ ಶೇರ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಇಲ್ಲಿ ಕೊಟ್ಟಿರೋದು ಯಾವ ಶೇರು? ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ ಕೊಟ್ಟಿದ್ರೆ ಎಲ್ಲೆಲ್ಲಿ ಶೇರ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಶೇರ್ ಬರುತ್ತೆ ಅಲ್ಲೆಲ್ಲ ಈಕ್ವಿಟಿ ಶೇರ್ ಅಂತ ಮೆನ್ಷನ್ ಮಾಡಬೇಕು. ಒಂದ್ ವೇಳೆ ಏನಾದ್ರು ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ರೆ ಆಗ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಂತ ಮೆನ್ಷನ್ ಮಾಡಬೇಕು. ಸೊ ಈಗ ಮೊದಲನೇ ಜರ್ನಲ್ ಎಂಟ್ರಿ ನಾವು ಮಾಡ್ಬೇಕಾಗಿರೋದಿಷ್ಟೇ. ಕಂಪನಿ ಎಷ್ಟು ಶೇರ್ ಅನ್ನ ಇಶ್ಯೂ ಮಾಡಿದೆ ನೋಡ್ಬೇಕು. 1,000 ಶೇರ್ ಇಶ್ಯೂ ಮಾಡಿದೆ, ಎಲ್ಲಾ ಶೇರುಗಳು ಸಬ್ಸ್ಕ್ರೈಬ್ ಆಗಿದೆ. ಸೊ ಎಷ್ಟು ಶೇರುಗಳು ಸಬ್ಸ್ಕ್ರೈಬ್ ಆಗಿದೆಯೋ ಅಷ್ಟು ಶೇರನ್ನ ಇಲ್ಲಿ ತಗೋಬೇಕು. 1,000 ಶೇರು ಇಂಟು ಅಪ್ಲಿಕೇಶನ್ ಅಲ್ಲಿ ಎಷ್ಟು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ? 20 ರೂಪಾಯಿ. ಇಷ್ಟೇ. ನಂಬರ್ ಆಫ್ ಶೇರ್ ಇಶ್ಯೂಡ್ ಅಂಡ್ ಸಬ್ಸ್ಕ್ರೈಬ್ ಇಂಟು ಅಪ್ಲಿಕೇಶನ್ ಸ್ಟೇಜ್. 1,000 ಶೇರುಗಳು ಮಾರಾಟ ಆಗಿದೆ ಇಂಟು 20 ರೂಪಾಯಿ. 1,000 ಇಂಟು 20 ಏನಾಗುತ್ತೆ? 20,000 ಆಗುತ್ತೆ. 20,000 ಇಲ್ಲಿ ಡೆಬಿಟ್, 20,000 ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್. ಸೊ ಇಲ್ಲೂ ಅಷ್ಟೇ 20,000 ಡೆಬಿಟ್, 20,000. ಯಾಕಂದ್ರೆ ಮೊದಲ 2 ಜರ್ನಲ್ ಎಂಟ್ರಿ ಅಪ್ಲಿಕೇಶನ್ ಸ್ಟೇಜ್ ಮುಗೀತು. ತುಂಬಾ ಸಿಂಪಲ್ ಆಗಿದೆ. ನೆಕ್ಸ್ಟ್ 2ನೇ ಸ್ಟೇಜ್ ಅಲಾಟ್ಮೆಂಟ್ ಅಂದ್ರೆ 3 ಮತ್ತು 4ನೇ ಜರ್ನಲ್ ಎಂಟ್ರಿ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಎಷ್ಟು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ? 50 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 1,000 ಶೇರುಗಳು ಇಂಟು 50 ಏನಾಗುತ್ತೆ? ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 50,000, ಅಲಾಟ್ಮೆಂಟ್ ಅಕೌಂಟ್ ಕ್ರೆಡಿಟ್ ಶೇರ್ ಕ್ಯಾಪಿಟಲ್ ಕ್ರೆಡಿಟ್ 50,000. ನೆಕ್ಸ್ಟ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಪೂರ್ತಿ ದುಡ್ಡು ಬಂದಿದೆ, ಇಲ್ಲಿ 50,000 ಬರೀಬೇಕು. 4 ಜರ್ನಲ್ ಎಂಟ್ರಿಗಳು ಮುಗೀತು. 5ನೇ ಜರ್ನಲ್ ಎಂಟ್ರಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ? 30 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. 1,000 ಶೇರಿನ ಮೇಲೆ 30 ರೂಪಾಯಿ. 5ನೇ ಜರ್ನಲ್ ಎಂಟ್ರಿ 1,000 ಶೇರು ಇಂಟು ಎಷ್ಟು ರೂಪಾಯಿ ಕೇಳ್ತಾ ಇದ್ದಾರೆ? 30. ಸೊ 30,000 ಕೊಡಿ ಅಂತ ಕೇಳಿದ್ರು. 30,000 ಬರ್ಬೇಕಾಗಿತ್ತು. ಇಲ್ಲಿ 30,000 ಬರಿಬೇಡಿ. ಸುಮಾರು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದೇ ಇಲ್ಲಿ ನೋಡಿ. 6ನೇ ಜರ್ನಲ್ ಎಂಟ್ರಿ ಬರಿಬೇಕಾದ್ರೆ ಸುಮಾರು ಸ್ಟೂಡೆಂಟ್ಸ್ಗಳು 30,000 ಬರೆದ್ ಬಿಡ್ತಾರೆ. ಆ ತರ ಬರೆದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಅದು ತಪ್ಪು. ಕಾರಣ ಏನು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂದ್ರೆ 6ನೇ ಜರ್ನಲ್ ಎಂಟ್ರಿಯಲ್ಲಿ 200 ಶೇರಿನ ದುಡ್ಡು ಬಂದಿಲ್ಲ. ಹಾಗಾಗಿ 200 ಶೇರಿನ ದುಡ್ಡನ್ನ ತೆಗೆದು ನಾವು ಬರಿಬೇಕಾಗತ್ತೆ. ನೋಡಿ, ಇಲ್ಲಿ ಈ ಎಂಟ್ರಿ ಬರಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಇಶ್ಯೂ ಮಾಡಿದ್ದು 1,000 ಶೇರು. 1,000 ಶೇರಲ್ಲಿ 200 ಶೇರಿನ ದುಡ್ಡು ಬಂದಿಲ್ಲ. ಹಾಗಾದ್ರೆ ಬಂದಿರೋದು 800 ಶೇರಿನ ದುಡ್ಡಿನ ಮೇಲೆ 30 ರೂಪಾಯಿ ಬಂದಿದೆ. ಏನ್ ಮಾಡ್ಬೇಕಾಗತ್ತೆ? $24,000 ಬರೀಬೇಕಾಗತ್ತೆ. 24,000. ಇಲ್ಲಿ 7,000
ಷೇರಿನ ದುಡ್ಡು ಬಂದಿಲ್ಲ, ಹಾಗಾಗಿ ಅದನ್ನ ಮೈನಸ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲೇ ಸುಮಾರು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು. ಮತ್ತೆ ಹೇಳ್ತೀನಿ ನೋಡಿ, ಇದನ್ನ ಫಿಲ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ 30,000 ಬರೀಬಾರ್ದು. 1,000 ಷೇರಿನ ಮೇಲೆ 200 ಷೇರು ದುಡ್ಡು ಬಂದಿಲ್ಲ ಅಂತ ಕೊಟ್ಟಿದ್ದಾರೆ. ಆ 200 ಶೇರ್ ಮೈನಸ್ ಮಾಡಿ 800 ಷೇರಿನ ದುಡ್ಡು ಬಂದಿರುತ್ತೆ. 800 ಷೇರಿನ ಮೇಲೆ 30 ರೂಪಾಯಿ ಅಂದ್ರೆ 24,000 ಬಂದಿರುತ್ತೆ. ನೋಡಿ, 200 ಇಂಟು 30 6,000 ರೂಪಾಯಿ ಬಂದಿರಲ್ಲ. ಇನ್ನು ಉಳಿದಿದ್ದು 24,000 ಬಂದಿರುತ್ತೆ. ಸೊ ಇಲ್ಲಿ 7,000 ಅಲ್ಲ, 6,000 ದುಡ್ಡು ಬಂದಿರೋದಿಲ್ಲ. ಈಗ ನೆಕ್ಸ್ಟ್ ಇದಿಷ್ಟು 6 ಜರ್ನಲ್ ಎಂಟ್ರಿ ಇಶ್ಯೂ ಪ್ರೋಸೆಸ್ದು. ಇನ್ನು ಉಳಿದ 3 ಜರ್ನಲ್ ಎಂಟ್ರಿನೂ ಕೂಡ ತುಂಬಾ ಈಸಿ ಆಗಿರುತ್ತೆ ಫಿಲ್ ಮಾಡೋದು. ನೋಡಿ, ಇನ್ನು ಉಳಿದ 3 ಜರ್ನಲ್ ಎಂಟ್ರಿಗಳನ್ನ ಫಿಲ್ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತೀನಿ. ಈ ಉಳಿದ 3 ಜರ್ನಲ್ ಎಂಟ್ರಿಗಳನ್ನ ಫಿಲ್ ಮಾಡ್ಬೇಕಾದ್ರೆ ನಾವು 200 ಶೇರ್ ಅನ್ನ ತಗೋಬೇಕಾಗತ್ತೆ. ಸೊ 200 ಶೇರಿನ ದುಡ್ಡು ಬಂದಿಲ್ವಲ್ಲ, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ 200 ಶೇರ್ ಅನ್ನ ಇಲ್ಲಿ ತಗೋಬೇಕಾಗತ್ತೆ. 200 ಶೇರು ಇಂಟು ಶೇರ್ ಕ್ಯಾಪಿಟಲ್ ಅನ್ನೋ ಜಾಗದಲ್ಲಿ ನಾವು ಫೇಸ್ ವ್ಯಾಲ್ಯೂ ಮೆನ್ಷನ್ ಮಾಡಬೇಕು. ಫೇಸ್ ವ್ಯಾಲ್ಯೂ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮುಖಬೆಲೆ, ಷೇರಿನ ಮುಖಬೆಲೆ ಎಷ್ಟು? 100 ರೂಪಾಯಿ. ಈಕ್ವಿಟಿ ಶೇರ್ ಆಫ್ ₹100 ಮುಖಬೆಲೆ ಮೆನ್ಷನ್ ಮಾಡಬೇಕು. ನೋಡಿ, ಶೇರ್ ಕ್ಯಾಪಿಟಲ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಫೇಸ್ ವ್ಯಾಲ್ಯೂ ಬರೀರಿ. 200 ಶೇರ್ ಇಂಟು 100 ರೂಪಾಯಿ ಏನಾಗುತ್ತೆ? 20,000 ಆಗುತ್ತೆ. ಎಷ್ಟು? ಮತ್ತೆ ಶೇರ್ ಫಾರ್ ಫ್ಯೂಚರ್ ಆಮೇಲೆ ಫಿಲ್ ಮಾಡೋಣ. ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ವ್ಯಾಲ್ಯೂ ಎಷ್ಟಿದೆ ನೋಡಿ. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 30 ರೂಪೀಸ್ ಇದೆಯಲ್ವಾ, ಆ 30 ರೂಪೀಸ್ ಮೆನ್ಷನ್ ಮಾಡಬೇಕು. 200 ಶೇರು ಇಂಟು 30 ರೂಪೀಸ್ ಅಂದ್ರೆ ಎಷ್ಟಾಗುತ್ತೆ? 6,000 ಆಗುತ್ತೆ. 6,000 ಕ್ರೆಡಿಟ್ ಆಯ್ತು. ಇನ್ನ ಶೇರ್ ಫಾರ್ ಫ್ಯೂಚರ್ ಅಲ್ಲಿ ಏನ್ ಮೆನ್ಷನ್ ಮಾಡಬೇಕು? ಇದು ಮತ್ತೆ ಇದರ ನಡುವಿನ ವ್ಯತ್ಯಾಸ. 20,000 ಡೆಬಿಟ್, 6,000 ಕ್ರೆಡಿಟ್ ಅಂದ್ರೆ ಡಿಫ್ರೆನ್ಸ್ ಎಷ್ಟಿದೆ? 14,000. 14,000 ಕ್ರೆಡಿಟ್. ಈ 14,000 ಹೇಗೆ ಬಂತು ಅಂದ್ರೆ 20,000ದಲ್ಲಿ ಈ ಕ್ರೆಡಿಟ್ ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ 14,000 ಬರುತ್ತೆ. ಡಿಫ್ರೆನ್ಸ್ ನ ಶೇರ್ ಫಾರ್ ಫ್ಯೂಚರ್ ಅಲ್ಲಿ ಹಾಕ್ಬೇಕು. ಆಯ್ತಾ? ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಫಿಲ್ ಮಾಡ್ಬೇಕಾದ್ರೆ ಬ್ಯಾಂಕ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ರೀ ಇಶ್ಯೂ ವ್ಯಾಲ್ಯೂ ಬರೀಬೇಕು. 200 ಶೇರಿನ ಮೇಲೆ. ಇನ್ನು ಉಳಿದ 3 ಜರ್ನಲ್ ಎಂಟ್ರಿಗೆಲ್ಲ ನಾವು 200 ಕನ್ಸಿಡರ್ ಮಾಡೋದು. 200 ಶೇರಿನ ಮೇಲೆ 200 ಶೇರುಗಳನ್ನ ಎಷ್ಟಕ್ಕೆ ಮರು ಮಾರಾಟ ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರೀ ಇಶ್ಯೂಡ್ 80 ರೂಪಾಯಿ. 80 ರೂಪಾಯಿ ಮರು ಮಾರಾಟ ಮಾಡಿರೋದ್ರಿಂದ ನಮ್ಗೆ ಏನಾಗುತ್ತೆ? ದುಡ್ಡು ಬರ್ತಾ ಇದೆ. ಹಾಗಾಗಿ ಬ್ಯಾಂಕ್ ಅಲ್ಲಿ ಬರೀಬೇಕು. 200 ಇಂಟು 8 16,000 ದುಡ್ಡು ಬರುತ್ತೆ. ಮತ್ತೆ ಶೇರ್ ಫಾರ್ ಫ್ಯೂಚರ್ ಡಿಫರೆನ್ಸ್ ಬ್ಯಾಲೆನ್ಸ್ ನ ಬರಿತೀವಿ. ಶೇರ್ ಕ್ಯಾಪಿಟಲ್ ಅನ್ನೋ ಜಾಗದಲ್ಲಿ ಏನ್ ಬರಿಬೇಕು ಅಂತ ಹೇಳಿದೆ? ಫೇಸ್ ವ್ಯಾಲ್ಯೂ ಬರಿಬೇಕು. ಫೇಸ್ ವ್ಯಾಲ್ಯೂ 100 ರೂಪಾಯಿ. 200 ಶೇರು ಇಂಟು 100 ರೂಪಾಯಿ 20,000. ಈಗ 20,000ದಲ್ಲಿ 16,000 ಹೋದ್ರೆ ಅಂದ್ರೆ 20,000 ಬೆಲೆ ಬಾಳುವ ಶೇರ್ ಅನ್ನ 16,000ಕ್ಕೆ ಮಾರಾಟ ಮಾಡಿದ್ರೆ ಇದರಿಂದ ಏನಾಗುತ್ತೆ? ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ? 4,000. ಡಿಫ್ರೆನ್ಸ್ ನ ಫಾರ್ ಫ್ಯೂಚರ್ ಅಲ್ಲಿ ಬರಿಬೇಕು. ಇಲ್ಲೂ ಅಷ್ಟೇ ಡಿಫ್ರೆನ್ಸ್ ನ ಫಾರ್ ಫ್ಯೂಚರ್ ಅಲ್ಲಿ ಬರೆದ್ವಿ. ಇಲ್ಲೂ ಅಷ್ಟೇ ಡಿಫ್ರೆನ್ಸ್ ನ ಫಾರ್ ಫ್ಯೂಚರ್ ಅಲ್ಲಿ ಬರೆದಿದ್ದೀವಿ. ಲಾಸ್ಟ್ ಜರ್ನಲ್ ಎಂಟ್ರಿ ಇ ಫಾರ್ ಫ್ಯೂಚರ್ ಮೈನಸ್ ಇ ಫಾರ್ ಫ್ಯೂಚರ್ ಅಂದ್ರೆ ಫಾರ್ ಫ್ಯೂಚರ್ ಬ್ಯಾಲೆನ್ಸ್ ಎಷ್ಟಿದೆಯೋ ಅದನ್ನ ಫೈಂಡ್ ಔಟ್ ಮಾಡಿ ಟ್ರಾನ್ಸ್ಫರ್ ಮಾಡೋದು. ಅಂದ್ರೆ ಇಲ್ಲಿ 14,000 ಬಂತು. 14,000 ಮೈನಸ್ 4,000 ಎಷ್ಟಾಗುತ್ತೆ? 10,000. 10,000ವನ್ನ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೋಡಿ, ಅಮೌಂಟ್ ಫಿಲ್ ಮಾಡೋದು ತುಂಬಾ ಈಸಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮುಗಿದೋಯ್ತು. ನಿಮ್ಗೆ 9 ಜರ್ನಲ್ ಎಂಟ್ರಿ ಬಂತು ಅಂದ್ರೆ 12 ಮಾರ್ಕ್ಸ್ ಬಂದಾಗೆ ಇದು. ಹಾಗಾಗಿ ಸೊ ಎಲ್ಲರೂ ಜರ್ನಲ್ ಎಂಟ್ರಿಯನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದು 4-5 ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಪಾಸ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೀಮಿಯಂ ಆ ಒಂದು ಪ್ರಾಬ್ಲಮ್ ಅನ್ನ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ದಯವಿಟ್ಟು ಎಲ್ಲರೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಧನ್ಯವಾದಗಳು.